ಹಾಸನದ ಬೇಲೂರಿನಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಚಪ್ಪಲಿ ಇಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೇಲೂರು ಬಂದ್ಗೆ ಕರೆ ಕೊಡಲಾಗಿತ್ತು. ಬೇಲೂರಿನಲ್ಲಿ ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಪ್ರಕರಣ ಇದನ್ನು ವಿರೋಧಿಸಿ ಹಿಂದೂ ಸಂಘಟನೆಗಳು ಬೇಲೂರು ಬಂದ್ಗೆ ಇವತ್ತು ಕರೆ ಕೊಟ್ಟಿದ್ದರು. ಐತಿಹಾಸಿಕ ಚನ್ನಕೇಶವ ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅದಾದ ನಂತರ ಗಂಗಾ ಜಲದಿಂದ ದೇವಾಲಯದ ಶುದ್ಧಿ ಕಾರ್ಯ ಎಲ್ಲ ಆಗಿದೆ. ಚನ್ನಕೇಶವ ದೇವಾಲಯದ ಕಲ್ಯಾಣಿಯಿಂದ ತಂದಂತಹ ನೀರಿನಿಂದ ಶುದ್ಧಿ ಕಾರ್ಯ ಜೊತೆಗೆ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಪ್ರತಿಭಟನೆಗೆ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಸಪೋರ್ಟ್ ಮಾಡಿದರು. ಆಕೆಯನ್ನು ಬಂಧಿಸಿದ್ರು, ಆಕೆ ಮಾನಸಿಕ ಅಸ್ವಸ್ಥೆ ಅಂತೆಲ್ಲ ಹೇಳಿದ್ರು ಕೂಡ ಈ ಘಟನೆಯನ್ನು ಖಂಡಿಸಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಇವತ್ತು ಬೇಲೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಜೊತೆಗೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬೇಲೂರಿನ ಚನ್ನಕೇಶವ ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ್ದಾರೆ. ಅಲ್ಲಿನ ಕಲ್ಯಾಣಿಯಿಂದಲೇ ನೀರನ್ನು ತಂದು ದೇಗುಲಗಳ ಶುದ್ಧೀಕರಣ ಕಾರ್ಯವನ್ನು ಮಾಡಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಪುರಸಭೆ ಆವರಣದಲ್ಲಿರ್ತಕ್ಕಂಥ ಶ್ರೀ ವರಿಸಿದ್ಧಿ ವಿನಾಯಕ ದೇವಾಲಯದಲ್ಲಿರ್ತಕ್ಕಂತಹ ಗಣೇಶ ಮೂರ್ತಿಗೆ ನಿನ್ನೆ ಅಸ್ವಸ್ಥ ಮಹಿಳೆಯೊಬ್ಬರು ಚಪ್ಪಲಿಯನ್ನು ಹಾಕಿದ್ರು. ಆ ನಂತರ ಪರಿಸ್ಥಿತಿ ಸ್ವಲ್ಪ ಬಿಗುವಿನ ವಾತಾವರಣದಲ್ಲಿತ್ತು. ಆ ನಂತರ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ರು. ಅದಕ್ಕೆ ಮಾನಸಿಕ ಅಸ್ವಸ್ಥೆ, ಹಾಸನದ ವಿಜಯನಗರದ ಲೀಲಂಬೆ ಅನ್ನೋದು ಗೊತ್ತಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ಇಂದು ಘಟನೆಯನ್ನು ಖಂಡಿಸಿ ಬೇಲೂರು ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಅಂಗಡಿ ಮುಂಗಟ್ಟುಗಳನ್ನು ಈಗಾಗಲೇ ಬಂದ್ ಮಾಡಲಾಗಿದೆ. ಮತ್ತೊಂದೆಡೆ ವಾಹನ ಸಂಚಾರ ಎಂದಿನಂತೆ ಇದ್ದು ಶಾಲಾ ಕಾಲೇಜುಗಳು ಎಂದಿನಂತೆ ನಡೀತಾ ಇದೆ. ಈಗ ವರಿಸಿದ್ಧಿ ವಿನಾಯಕ ಸ್ವಾಮಿ ದೇವಾಲಯದಲ್ಲಿ ಶುದ್ಧಿ ಕಾರ್ಯ ನಡೀತಾ ಇದೆ. ದೇವರಿಗೆ ಪೂಜೆಯನ್ನು ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಸಂಪೂರ್ಣವಾಗಿ ದೇವಾಲಯವನ್ನು ತೊಳೆಯಲಾಗಿದೆ. ಅಲ್ಲದೆ ಗಣೇಶ ಮೂರ್ತಿಯನ್ನು ಸಹ ತೊಳೆದು ಈಗಾಗಲೇ ನೈವೇದ್ಯ ಮಾಡಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಆ ನಂತರ ಎಂದಿನಂತೆ ಪೂಜಾ ಕೈಂಕರ್ಯಗಳನ್ನು ಮಾಡಲು ಈಗಾಗಲೇ ಅರ್ಚಕರು ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದರೆ ಈಗ ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಎಲ್ಲರೂ ಸಹ ನೀರನ್ನು ಹಾಕಿ ಹೋಮ ಹವನ ಮಾಡ್ತಕ್ಕಂಥ ಕುಂಡ ಏನಿದೆ ಅದನ್ನು ಸಹ ಸ್ವಚ್ಛಗೊಳಿಸಿದರೆ ಇಲ್ಲಿ ಸಾಕಷ್ಟು ಜನರು ಸಹ ನೆರೆದಿದ್ದಾರೆ. ಏನು ನಿನ್ನೆ ನಡೆದಂತಹ ಘಟನೆ ಏನಿದೆ ಆ ಘಟನೆಯಿಂದ ಇಲ್ಲಿನ ಸ್ಥಳೀಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹಾಗಾಗಿ ನಿನ್ನೆ ಸಂಜೆ ಆರೋಪಿಯನ್ನು ಬಂಧಿಸಿದರೆ ಈಗ ದೇವಾಲಯನ ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಿ ಪೂಜೆಯನ್ನು ನೆರವೇರಿಸಿ ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡಿ ಆ ನಂತರ ಏನು ಮಾಮೂಲಿಯಂತೆ ಪ್ರತಿನಿತ್ಯವೂ ಸಹ ಏನು ಪೂಜೆಗಳನ್ನು ಮಾಡ್ತಿದ್ರು, ಭಕ್ತರೇನು ಬರ್ತಿದ್ರು ಅವರು ಬಂದು ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಈಗ ದೇವಸ್ಥಾನ ಸಮಿತಿಯವರು ನಮ್ಮ ಜೊತೆ ಇದ್ರೆ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಇವತ್ತು ಏನೆಲ್ಲ ಆಗ್ತಿದೆ ಹೇಳಿ. ಈ ದಿನ ನಿನ್ನೆ ಆದ ಘಟನೆ ಬಗ್ಗೆ ಈ ದಿನ ಅಭಿಷೇಕ ಮತ್ತು ಹೋಮ, ಮಾಮೂಲಿ ಪೂಜೆ ನಡೆದು ಆಮೇಲೆ ಅಭಿಷೇಕ ಮಾಡ್ತಾಯಿದ್ದೀವಿ, ಹೋಮ ಮಾಡ್ತಾಯಿದ್ದೀವಿ. ನಿನ್ನೆ ಘಟನೆ ಬಗ್ಗೆ ತುಂಬ ನೋವು ಆಗಿದೆ. ಅದಕ್ಕೋಸ್ಕರ ಇದು ಎಲ್ಲ ರೀತಿ ಪೂಜೆ ಮತ್ತು ಈಗ 12 ಗಂಟೆಗೆ ಹೋಮ ಶುರುವಾಗುತ್ತೆ, ಹೋಮ ಮಾಡ್ತಾಯಿದ್ದೀವಿ. ಈಗ ನಿನ್ನೆ ಆರೋಪಿನ ಬಂಧಿಸಿದ್ದಾರೆ, ಇವತ್ತು ದೇವಾಲಯ ಶುದ್ಧೀಕರಣ ಆಗ್ತಿದೆ, ಏನು ಹೇಳ್ತೀರಿ ಸರ್? ಸರ್, ಈ ಪುರಸಭೆ ಮುಂಭಾಗದಿರತಕ್ಕಂಥ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಾಲಯ ಇಡೀ ಪುರಾತನ ಕಾಲದ್ದು, ಇವತ್ತಿಂದಲ್ಲ. ನಮ್ಮ ತಂದೆಯವರು ಸಹ ಬೆಳಗ್ಗೆ ಇವತ್ತು ಬಂದು ಪೂಜೆ ಮಾಡ್ಕೊಂಡು ಬಂದು ಅಂಗಡಿ ಬಾಳ್ತೀವಿ ಅಂಥ ದೇವಾಲಯ, ಅಂಥ ನಿಷ್ಠೆವಾದ ದೇವಾಲಯ. ಇಲ್ಲಿ ಬಂದು ಹೋದರೆ ಅವರ ಕೆಲಸ ಕಾರ್ಯಗಳು ಸಂಪೂರ್ಣ ಯಶಸ್ವಿಯಾಗ ಅಂಥ ಗಣಪತಿ ಇದು. ಇವತ್ತು ನಿನ್ನೆ ಆದಂಥ ಘಟನೆ ಎಲ್ಲರಿಗೂ ನೋವು ಉಂಟಾಗಿ